ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಡಿವೈನ್ ಮೀಡಿಯಾ. ನಮ್ಮ ಸಂಚಿಕೆಗಳು ನಿಮಗೆ ಇಷ್ಟವಾಗ್ತಾ ಹೋದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್, ಶೇರ್, ಕಮೆಂಟ್ಗಳನ್ನು ಮಾಡ್ತಾ ನಮಗೆ ಸಪೋರ್ಟನ್ನು ನೀಡಿ. ಈ ವಿಶ್ವವು ಸುವಿಶಾಲವಾಗಿದೆ. ಮಿತಿಗಳೇ ಇಲ್ಲದಂತೆ ಕಲ್ಪನಾತೀತವಾಗಿ ಅದು ತನ್ನ ಮೈ ಚಾಚಿಕೊಂಡಿದೆ. ಇಷ್ಟು ಅನಂತವಾಗಿದ್ದರೂ ಅದು ಯಾವುದೋ ಒಂದು ನಿಯಮಕ್ಕೆ ಒಳಪಟ್ಟಿದೆ. ಎಂಥ ಪ್ರಸಂಗದಲ್ಲಿಯೂ ಕೂಡ ಈ ಜಗತ್ತು ಅಥವಾ ವಿಶ್ವವು ಆ ನಿಯಮವನ್ನು ಮೀರೋದಿಲ್ಲ. ಆದುದರಿಂದ ಅದು ವಿಶ್ವನೀಯತೆ. ಅರಳಿದ ಹೂವು ಅರಳಿದಂತೆಯೇ ಇರೋದಿಲ್ಲ, ಅದು ಮತ್ತೆ ಬಾಡುತ್ತೆ. ಯಾವ ಕಾರಣಕ್ಕೆ ಬಾಡುತ್ತದೆ ಅಂತ ಆ ಹೂವಿಗೆ ಕೂಡ ಗೊತ್ತಿರೋದಿಲ್ಲ, ಅದು ನಮಗೂ ಗೊತ್ತಿಲ್ಲ. ಬಡ ದೇಶದ ಹೂವು ಕೂಡ ಬಾಡುತ್ತೆ, ಶ್ರೀಮಂತದ ದೇಶದ ಹೂವು ಕೂಡ ಬಾಡುತ್ತೆ. ನೀನು ಇಷ್ಟೇ ಸಮಯಕ್ಕೆ ಬಾಡಬೇಕು ಅಂತ ಆ ಹೂವಿಗೆ ಹೇಳಿದವರಾದರೂ ಯಾರು? ಅದನ್ನು ಹೇಳಿದರೂ ಕೂಡ ಆ ಮಾತನ್ನು ಯಾವ ಹೂವು ಕೇಳುತ್ತೆ? ಹಾಗಾದರೆ ಆ ಹೂವು ಯಾರ ಮಾತನ್ನು ಕೇಳಿ ಬೆಳಗ್ಗೆ ಅರಳುತ್ತೆ, ಮತ್ತು ಯಾರ ಮಾತನ್ನು ಕೇಳಿ ಸಾಯಂಕಾಲ ಬಾಡುತ್ತೆ? ನಾವು 100 ವರ್ಷ ಬಾಳಬೇಕು ಅಂತ ಹೇಳಿದವರಾದರೂ ಯಾರು? 1000 ವರ್ಷ ಯಾಕೆ ಬಾಳಬಾರ್ದು? ದೀರ್ಘಾಯುಷ್ಯ ಯಾರಿಗೂ ಕೂಡ ಬೇಡ ಹೇಳಿ? ಯಾರಾದರೂ ನಿಮಗೆ ದೀರ್ಘಾಯುಷ್ಯ ಕೊಡ್ತೇನೆ ಅಂತ ಹೇಳಿದರೆ ಅಲ್ಲಿಗೆ ಹೋಗದವರಾದರೂ ಯಾರಿದ್ದಾರೆ? ಯಾರಿಗೂ ಬಿಳಿ ಕೂದಲು ಬೇಡ, ಆದರೆ ಎಲ್ಲರ ತಲೆಗಳೂ ಕೂಡ ಒಂದು ದಿನ ಬೆಳಗಾಗುವುದನ್ನು ತಪ್ಪಿಸೋಕ್ಕಾಗೋದಿಲ್ಲ. ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಕೈಕಾಲು ಯಾವೂ ಕೂಡ ನಮ್ಮ ಮಾತನ್ನು ಕೇಳೋದಿಲ್ಲ. ನಮ್ಮ ದೇಹ, ನಮ್ಮ ಮನಸ್ಸೇ ನಮ್ಮ ಮಾತು ಕೇಳೋದಿಲ್ಲ. ಇನ್ನು ಆಕಾಶದಲ್ಲಿರುವ ಸೂರ್ಯ, ಚಂದ್ರ, ತಾರೆಗಳು, ಮೇಘಗಳು ನಮ್ಮ ಮಾತನ್ನು ಕೇಳುವುದುಂಟೆ? ಗಾಳಿ, ಬೆಳಕು, ಬೆಟ್ಟ, ಗುಡ್ಡ ಕೂಡ ನಮ್ಮ ಮಾತನ್ನು ಕೇಳೋದಿಲ್ಲ. ಹಾಗಾದರೆ ಈ ವಿಶಾಲ ವಿಶ್ವವನ್ನು ನಿಯಂತ್ರಿಸುವ ಶಕ್ತಿಯಾದರೂ ಯಾವುದು? ಆ ಶಕ್ತಿಗೆ ಆಸ್ತಿಕರು, ಆಧ್ಯಾತ್ಮಿಕವಾದಿಗಳು ದೈವಿಕ ಶಕ್ತಿ ಅಥವಾ ಭಗವತ್ ಶಕ್ತಿ ಅಂತ ಕರೀತಾರೆ. ಈ ವಿಶ್ವವೆಲ್ಲ ಆ ದೈವಿ ಶಕ್ತಿಯಲ್ಲಿದೆ ಅಥವಾ ಆ ಭಗವಂತನ ಆಟ. ಒಂದು ವಸ್ತುವನ್ನು ಆಚೆ ಇಡಬೇಕಾದ್ರೆ ನಮ್ಮ ಕೈಗಳನ್ನು ಬಳಸ್ತೇವೆ. ಸಮಸ್ತ ಸೃಷ್ಟಿಯನ್ನೇ ನಿಯಂತ್ರಿಸುವ ಆ ದೈವಿ ಶಕ್ತಿಗೆ ಇರುವ ಕೈಗಳವು. ಹೂವನ್ನು ಮುಟ್ಟದೆಯೇ, ತಟ್ಟದೆಯೇ ಅದು ಹೇಗೆ ಅರಳುತ್ತೆ, ಹೇಗೆ ಬಾಡುತ್ತೆ? ಸೂರ್ಯೋದಯ, ಸೂರ್ಯಾಸ್ತ, ಮಳೆ, ಗಾಳಿ ಎಲ್ಲವೂ ಹೇಗಾಗುತ್ತೆ? ಆ ಭಗವತ್ ಶಕ್ತಿಯು ತನ್ನ ಕಾಣದ ಕೈಗಳಿಂದಲೇ ಈ ಸಮಸ್ತ ವಿಶ್ವವನ್ನು ನಿಯಂತ್ರಿಸುತ್ತಿರಬೇಕಲ್ವೇ? ಹಾಗಾದರೆ ಆ ಮಹಾನ್ ಶಕ್ತಿಗೆ ಇರುವ ಕೈಗಳಾದರೂ ಯಾವುವು? ಎಷ್ಟು ವಿಜ್ಞಾನಿಗಳು ಕೂಡ 4-5 ಶಕ್ತಿಗಳು ಈ ವಿಶಾಲ ವಿಶ್ವವನ್ನು ನಿಯಂತ್ರಿಸುವುದಾಗಿ ಹೇಳ್ತಾರೆ. ಹೀಗಾಗಿ ಭಗವತ್ ಪ್ರೇರಣೆಯಿಂದ ಈ ಜಗತ್ತು ನಡೀತಾ ಇದೆ. ಸ್ನೇಹಿತರೆ, ಇದಕ್ಕೋಸ್ಕರನೇ ಹೇಳಿರೋದು ಅಲ್ಲಮ ಪ್ರಭುಗಳು, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ, ನಿನಗಾಗಿ ಸತ್ತವರನ್ನು ಆರನ್ನು ಕಾಣೇ ಗುಹೇಶ್ವರ ಅಂತ. ಅಂದರೆ ಈ ಪ್ರಪಂಚದ ವಾಸನೆಗಾಗಿಯೇ ಸಮಸ್ತ ಮಾನವ ರಾಶಿ ಬದುಕ್ತಾ ಇದೆ. ಆದರೆ ಬದುಕುವ ಭಗವಂತನಿಗಾಗಿ ಯಾರೂ ಕೂಡ ಬದುಕ್ತಾ ಇಲ್ಲ. ಬದುಕುವ ಭಗವಂತನಿಗಾಗಿಯೇ ಬದುಕುವಂತಹ ಅವಕಾಶ ನಿಮಗೆ ಇಲ್ಲದೆ ಇರಬಹುದು, ಆದರೆ ಭಗವಂತನನ್ನು ನೆನಿತಾ ಬದುಕುವಂತಹ ಅವಕಾಶ ಇದೆ. ಯಾಕಂದರೆ ನಾವು ಬದುಕೋಕೆ ಅವಶ್ಯವಿರುವ ಪ್ರತಿಯೊಂದನ್ನು ಕೂಡ ಆ ಭಗವಂತ ನೀಡಿದ್ದಾನೆ. ಹೀಗಾಗಿ ಆ ಭಗವಂತಿಗೆ ನಾವು ಕೃತಜ್ಞರಾಗಿ ಬದುಕಬೇಕಾಗಿದೆ. ನಮಸ್ಕಾರ.